ಇನ್ನು ಮೆಟ್ರೋ ದರ ಏರಿಕೆ ಕುರಿತು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೆಟ್ರೋ ದರ ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ. ಈಗ ಸಂಸದರು ಮಾತಾಡ್ರಪ್ಪ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಸದರು ಕೇಂದ್ರದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಹಿಂದೆ ಮೆಟ್ರೋ ದರ ಏರಿಕೆ ಮಾಡುವ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಹಾಗೂ ಪ್ರತಾಪ್ ಸಿಂಹ ಅವರು ತಾತ್ಕಾಲಿಕವಾಗಿ ದರ ಏರಿಕೆ ಮುಂದೆ ಹಾಕಿದ್ದಕ್ಕೆ ಧನ್ಯವಾದ ಹೇಳಿದರು. ಆದರೆ ಈಗ ದರ ಏರಿಕೆಯಾಗಿದೆ, ಯಾಕೆ ಮಾತನಾಡ್ತಿಲ್ಲ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಬೆಂಗಳೂರು. ಮನವಿ ಮಾಡ್ಕೊಂಡಿದ್ದೇವೆ. ಇದು ಏನೋ ಈ ದರ ಏರಿಕೆಯನ್ನು ನಾವು ಮುಂದೆ ಹಾಕಲಿಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೆ. ಅದು ಶಿಫಾರಸನ್ನು ಒಪ್ಪಿದ್ದಾರೆ ಅಂದ್ಬಿಟ್ಟು ಧನ್ಯವಾದ ಅಂತ ಹೇಳಿರ್ಲಿಲ್ವೇನ್ರಿ? ಅವಾಗ ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ಕೆ ಧನ್ಯವಾದ ಅಂತ ಹೇಳಿದ್ರು. ಈಗ ಏರ್ಸ್ಲಿಕ್ಕೆ ಅದು ಯಾರ ಜವಾಬ್ದಾರಿ? ಅವಾಗ ಮೋದಿ ಸರ್ಕಾರದ ಹೆಸರು, ಇವಾಗ ನಮ್ಮ ಹೆಸರು. ಅದೇನು ನ್ಯಾಯ? ಮೊನ್ನೆ ಇಲ್ಲಿ ನಾವು BMTC ಮತ್ತು KSRTC ದರ ಹೆಚ್ಚಳ ಮಾಡಿದಾಗ ಎಲ್ಲರಿಗೂ ಗುಲಾಬಿ ಹೂವು ಕೊಟ್ಟು ಕ್ಷಮೆ ಕೇಳಿದ್ರಲ್ಲ, ನಾರಾಯಣ ಸ್ವಾಮಿ ಚೆಲುವಾದಿಯವರು ಮತ್ತು ಅಶೋಕ್ ಅವರು. ನಾನು ಅವರಿಗೆ ಆಗ್ರಹಿಸ್ತಾ ಇದ್ದೀನಿ ತಮ್ಮ ಮುಖಾಂತರ, ದಯವಿಟ್ಟು ಮೆಟ್ರೋ ಸ್ಟೇಷನಿಗೆ ಹೋಗಿ ಮೋದಿಯವ್ರ ಪರವಾಗಿ ತಾವು ಕ್ಷಮೆಯನ್ನು ಕೇಳಿ. ಎಲ್ಲರಿಗೂ ಕೂಡ ಗುಲಾಬಿ ಹೂವು ಕೊಟ್ಬಿಟ್ಟು ನಮ್ಮಿಂದ ತಪ್ಪಾಗಿದೆ ಅಂತ ಕೊಡಿ. ಮೊನ್ನೆ ಮಾಡಿದ್ರಲ್ಲ KSRTCನಲ್ಲಿ ಬಸ್ ನಿಲ್ದಾಣದಲ್ಲಿ ಮಾಡಿದ್ದನ್ನು ಇವಾಗ ಮೆಟ್ರೋ ನಿಲ್ದಾಣದಲ್ಲಿ ಮಾಡಿ ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಏರಿಕೆ ಹೋರಾಟ ಮಾಡಿದ್ರು, ಆದ್ರೆ ಈಗ ಹೋರಾಟ ಮಾಡ್ತಿಲ್ಲ, ಮನವಿ ಕೊಡ್ತಾರ. ಯಾರಿಗೆ ಮನವಿ ಕೊಡ್ತಾರಂತೆ? ಗುಲಾಬಿ ಹೂವು ಬೇಕಾದ್ರೆ ನಾವೇ ಖರೀದಿ ಮಾಡಿ ಕೊಡ್ಸೋಣಂತೆ. ಅವಾಗೇ ಗುಲಾಬಿ ಹೂವು ಮಾಡಿ ಕೊಟ್ಟು ನಾವು ಕ್ಷಮೆ ಯಾಚಿಸ್ತೀವಿ ಸಿದ್ದರಾಮಯ್ಯ ಅವ್ರ ಪರವಾಗಿ ಅಂತ ಹೇಳಿದವರು ಇವಾಗ ಮೋದಿ ಪರವಾಗಿ ಯಾಕೆ ಕ್ಷಮೆ ಯಾಚಿಸ್ತಾ ಇಲ್ಲ? ಇವಾಗ ಮನವಿ ಕೊಡ್ತಾರಂತ, ಇವಾಗ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಇಷ್ಟೇನಾ ಇವ್ರ ದಮ್ಮು ತಾಕತ್ತು? ಸಿದ್ದರಾಮಯ್ಯ ಅವ್ರ ಪರವಾಗಿ, DK ಶಿವಕುಮಾರ್ ಅವ್ರ ಪರವಾಗಿ ಗುಲಾಬಿ ಹೂವು, ಮೋದಿ ಅವ್ರು ಮಾಡಿದಾಗ ಮನವಿ ಪತ್ರ. ಇದೇನು ನ್ಯಾಯ? ಎಲ್ಲೋದ್ರು ಅವ್ರು ಸಂಸದರೆಲ್ಲರು. ಸೊ ಅದರಿಂದ ಏನಿದ್ರು ಕರೆಕ್ಟಾಗಿ ಮಾಡಲಿ. ಮಹಾರಾಷ್ಟ್ರದಲ್ಲಿ 15% ದರ ಏರಿಕೆ ಮಾಡಿದ್ರು. ಯಾರು? ಟ್ರಾನ್ಸ್ಪೋರ್ಟ್ ಇದರಲ್ಲಿ ಸೇಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಾರ್ ಬಸ್ಸಸ್ಸಿಗೆ. ಅವಾಗ ಇವ್ರು ಏನಂದಿಲ್ಲ. ಮಹಾರಾಷ್ಟ್ರದವರು ಶಕ್ತಿ ಮಾಡೆಲನ್ನು ತಿಳ್ಕೊಳ್ಳಿಕ್ಕೆ ಮೊನ್ನೆ ಬಂದಿದ್ರ ಇಲ್ಲ? ಆದರೆ ಇದು ಯಶಸ್ವಿಯಾಗಿ ನಡೀತಾ ಇದೆ ಅಂತ ತಾನೇ ಮಾಡ್ತಾ ಇರೋದು. ಸೊ ಇವತ್ತು ಕರ್ನಾಟಕ ಮಾಡೆಲನ್ನು ಫಾಲೋ ಮಾಡ್ತಾ ಇರೋದು ವಿನಃ BJP ಗೌರ್ಮೆಂಟ್ಗಳು ಬೇರೆ ಕಡೆ ಗುಜರಾತ್ ಮಾಡೆಲ್ ಫಾಲೋ ಮಾಡ್ತಾ ಇರೋದು.